ಕೋಲಾರ ತಾಲೂಕು ವೇಮಗಲ್ ಹೋಬಳಿ ರಾಜಕಲ್ಲಳ್ಳಿ ಗ್ರಾಮ. ನಮ್ಮ ಗ್ರಾಮದ ಸರ್ವೆ ನಂಬರು 195, ಸರ್ವೆ ನಂಬರ್ 195ರ ಅಕ್ಕದಾರಿ ತೋಪು, ಅಕ್ಕದಾರಿ ಸರ್ಕಾರಿ ಗುಂಡು ತೋಪು ಅಂತ ಇರುತ್ತೆ. 1951 ತನಕ ಸುಮಾರು ಒಂದು 50-60 ವರ್ಷಗಳ ಅಕ್ಕದಾರಿ ಗುಂಡು ತೋಪು ಅಂತ ಹೊಂದಿರ್ತದೆ. ಒಟ್ಟು 7 ಎಕರೆ 39 ಗುಂಟೆ, ಒಟ್ಟು ಸರ್ವೆ ನಂಬರ್ 195ರಲ್ಲಿ 7 ಎಕರೆ 39 ಗುಂಟೆ. ಅದರಲ್ಲಿ 3 ಎಕರೆ 20 ಗುಂಟೆ ಜೆ ನಾರಾಯಣಸ್ವಾಮಿ ಸನ್ ಆಫ್ ಜುಂಜಪ್ಪ ಅವರು ಮಂಜೂರು ಮಾಡ್ಕೊಳ್ತಾರೆ ಅಕ್ಕದಾರಿ ತೋಪನ್ನು. ಆಮೇಲೆ ಅವರು 2005-6ರಲ್ಲಿ ಮಂಜೂರು ಮಾಡ್ಕೊಳ್ಳೋದು. ಮತ್ತು 2014-15ರಲ್ಲಿ ವೆಂಕಟೇಶಪ್ಪ ಸನ್ ಆಫ್ ನಾನಪ್ಪ ಅಂತ 1 ಎಕರೆ ಮಾಡ್ಕೊಳ್ತಾರೆ 195 ಸರ್ವೆ ನಂಬರಲ್ಲಿ. ಇನ್ನು ಉಳಿಕೆ ಅಲ್ಲಿಗೆ 4 ಎಕರೆ ಮಂಜೂರಾಗುತ್ತೆ. ಉಳಿಕೆ 3 ಎಕರೆ 19 ಗುಂಟೆ ಉಳಿಕೆ ಇರುತ್ತೆ. ಆ ಉಳಿಕೆ ಇರೋ ಜಾಗನ ರಾಜಕಲ್ಲಳ್ಳಿ ಗ್ರಾಮದವರೆಲ್ಲ ಸೇರಿ 2021-22ರಲ್ಲಿ ಸ್ಮಶಾನಕ್ಕೆ ಜಾಗ ಬೇಕಂತೇಳಿ, ಸ್ಮಶಾನ ಮತ್ತು ಶಾಲಾ ಕ್ರೀಡಾಂಗಣಕ್ಕೆ ಜಾಗ ಬೇಕಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಆ ಮನವಿ ಕೊಟ್ಟ ನಂತರ ತಹಸೀಲ್ದಾರು ಮತ್ತು RIV ಎಲ್ಲ ರಿಪೋರ್ಟ್ ಆಗಿ ಮೋಜನಿ ಶಾಖೆಗೆ ಹೋಗುತ್ತೆ. ಮೋಜನಿ ಶಾಖೆಯವರು ಸರ್ವೆ ಮಾಡೋದಕ್ಕೆ ಬಂದಾಗ ಈ ಜೆ ನಾರಾಯಣಸ್ವಾಮಿ ಮತ್ತು ಜುಂಜಪ್ಪ ಅನ್ನೋ ವ್ಯಕ್ತಿ ಪೋಸ್ಟ್ 3.5 ಎಕರೆ ಮಂಜೂರು ಮಾಡ್ಕೊಂಡಿರ್ತಾರಲ್ಲ, ಅದೇ ವ್ಯಕ್ತಿ ಅವ್ರ ಅಳಿಯ ಭೂಗಳ್ಳ ಕೃಷ್ಣಪ್ಪ ಮತ್ತು ಮೂರ್ತಪ್ಪ ಎಂಬ ವ್ಯಕ್ತಿ ಫೋರ್ಜರಿ ದಾಖಲಾತಿ ಮಾಡ್ತಾರೆ. ನನಗೆ AC ಮಂಜುನಾಥ್ ಸಾಹೇಬ್ರಿದ್ದಾಗ ನನಗೆ 3.5 ಎಕರೆ ಆದೇಶ ಮಾಡಿದ್ದಾರೆ, ನನಗೆ ಮಂಜೂರಾಗಿದೆ. ಆಮೇಲೆ ಅಂತ ಯಾವುದೋ ಒಂದು ಫೋರ್ಜರಿ ಸಹಿ ಮಾಡಿ ಫೋರ್ಜರಿ ಆದೇಶ ಮಾಡಿಕೊಂಡು ಊರು ಜನಕ್ಕೆಲ್ಲ ತೋರಿಸೋ ಸಂದರ್ಭದಲ್ಲಿ ಅದನ್ನು ಯಾರೋ ಹಿಂಗೆ ವಾಟ್ಸಪ್ಪಲ್ಲಿ ಆ ಕಾಪಿ ತಗೊಂಬಂದು ಹೇಮಗಲ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಅದು ಕೇಸ್ ಆಗುತ್ತೆ. ಆ ಕೇಸ್ ಆಗಿ 3 ಜನ ಮೇಲೆ FIR ಆಗುತ್ತೆ. 3 ಜನ ಮೇಲೆ ಯಾರೋ ಮಂಜುನಾಥ್ ಅಂತ A1, ಮತ್ತು ಚಿದಾನಂದ ಮೂರ್ತಿ ಅಂತ ಸರ್ವೇಯರ್ ಒಬ್ಬರು, ಮತ್ತು ಕೃಷ್ಣಪ್ಪ ಸನ್ ಆಫ್ ಮೂರ್ತಪ್ಪ ಅಂತ ಎಸ್ಸಗ್ರ ಮೇನ್ ಪಿಲ್ಲರ್ ಐತೆ ಭೂಗೋಳ. ಅಂದರೆ ಈ ಕೃಷ್ಣಪ್ಪ ಸನ್ ಆಫ್ ಮೂರ್ತಪ್ಪ ಇರಲ್ಲ, ಈ ವ್ಯಕ್ತಿ ಫೋರ್ಜರಿ ಮಾಡಿ ಇವ್ರ ಮೇಲೆಲ್ಲ ಕೇಸ್ ಆಗುತ್ತೆ, ಎಲ್ಲ ಅರೆಸ್ಟ್ ಆಗ್ತಾರೆ. ಈಗ ಕೇಸು ನ್ಯಾಯಾಲಯದಲ್ಲಿ ಓಡಾಡ್ತಾ ಇದ್ದೀರ. ಇಂಥ ಸಂದರ್ಭದಲ್ಲಿ ಇದ್ಕೊಂಡು ಸಹ ನಾವು ಅದೇ ಜಮೀನು ರಾಜಕಲ್ಲಳ್ಳಿ ಗ್ರಾಮಕ್ಕೆ ಸ್ಮಶಾನಕ್ಕೆ ಮತ್ತು ರುದ್ರಭೂಮಿಗೆ ಈ ಥರ ಸಾರ್ವಜನಿಕರಿಗೆ ಉಪಯೋಗಿಸ್ಕೋಸ್ಕರ ಅನುಕೂಲ ಆಗಲಿ ಅಂತ ಅರ್ಜಿಗಳೆಲ್ಲ ಕೊಟ್ಟು ಈ ಥರ ಓಡಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಇವ್ರು ಫೋರ್ಜರಿ ಮಾಡಿ ಈ ಥರ ಮಾಡ್ತಾರೆ. ಆಮೇಲೆ ಸರ್ವೆಯವರು ಎಲ್ಲ ಬಂದು ಸರ್ವೆ ಮಾಡೋಕ್ಕೆ ಬಂದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡ್ತಾರೆ. ಈ ಕೃಷ್ಣಪ್ಪ ಮತ್ತು ಮೂರ್ತಿಯಪ್ಪನವ್ರೆ ದಬ್ಬಾಳಿಕೆ ಮಾಡಿ ಅವ್ರು ಸರ್ವೆ ಮಾಡಿಸಲ್ಲ, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಯಿತು. ಈಗ ಮತ್ತೆ ಅದೇ ಸರ್ವೆ ನಂಬರ್ನೆಲ್ಲ ಎಲ್ಲ ಏನು ಕಲ್ಕುಚ್ಚೆ ಎಲ್ಲ ಉಣಿ ಫೆನ್ಸಿಂಗ್ ಮಾಡ್ಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಅದೇ ಜಾಗನ ಈಗ ಯಾರೋ ಅಧಿಕಾರಿಗಳು ಆ ಜಾಗಕ್ಕೆ ಹೋಗ್ದಿರಾ ತಡೀತಾ ಇದ್ದಾರೆ. ಅವ್ರು ದೌರ್ಜನ್ಯ ಮಾಡಿ ಅವ್ರನ್ನ ಇದು ಮಾಡ್ತಾಯಿದ್ದಾರೆ. ಅಂಥ ವ್ಯಕ್ತಿಗಳು ನಾವು ಮೊನ್ನೆ 2 ಸರಿ ಹೋಗಿ ಜಾಗಕ್ಕೆ ಹೋಗಿ ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಕರ್ಕೊಂಡೋಗಿ ಎಲ್ಲ ಜಾಗ ಎಲ್ಲ ತೋರಿಸಿದ್ವಿ. ಆದರೂ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಇದು ಮಾಡೋಕ್ಕೆ ಹೋದರೆ ನಾವು ಸುಮ್ಮನೆ ಆದ್ವಿ. ಈಗ ನಮಗೆ ಈ KCB ಬಂದ ಸಂದರ್ಭದಲ್ಲಿ ಕೆರೆ ಅಂಗಳೆಲ್ಲ ಪೂರ್ತಿ ಸ್ಮಶಾನ ಜಾಗದೆಲ್ಲ ಮುಚ್ಕೊಂಡು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಎಲ್ರಿಗೂ ಯಾರೋ ಜಮೀನು ದೊಡ್ಡ ಚೆನ್ನಾಗಿ ಶ್ರೀಮಂತರಾದರೆ ದೊಡ್ಡ ಜಮೀನುಗಳಿರೋರೆಲ್ಲನೂ ಅವ್ರವ್ರ ಜಮೀನಲ್ಲಿ ಸ್ಮಶಾನಗಳು ಇದು ಮಾಡ್ಕೊತಾ ಉಣ್ತಾ ಇದ್ದಾರೆ. ಸಣ್ಣ ಪುಟ್ಟ ಜನಗಳಿಗೆ ಯಾವುದೇ ರೀತಿ ಅನುಕೂಲ ಆಗ್ತಾಯಿಲ್ಲ. ಈ ನೀರೆಲ್ಲ ತುಂಬಿಕೊಂಡು ಭಾರಿ ಅನಾನುಕೂಲ ಆಗಿದೆ. ದಯವಿಟ್ಟು ಈ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಮೂರ್ತಪ್ಪ ಮತ್ತು ಕೃಷ್ಣಪ್ಪರ ವಿರುದ್ಧ ಮೊನ್ನೆ ಇದೇ ವಿಚಾರವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ, ಉಪವಿಭಾಗಾಧಿಕಾರಿಗಳಿಗೆ, ಮೊನ್ನೆ ಕಂದಾಯ ಸಚಿವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಮೊನ್ನೆ ಉಸ್ತುವಾರಿ ಸಚಿವರಿಗೆ, ಮೊನ್ನೆ ಶಾಸಕರಿಗೆ ಅವ್ರ ಗಮನಕ್ಕೂ ತಂದಿದ್ವಿ. ಶಾಸಕರು 2 ಸರಿ ಹೋದ್ವಿ, ಅವ್ರ ಶಾಸಕರು ದೊರೆಯಲಿಲ್ಲ ನಮಗೆ. ನಾವು ಅವರ ಆಪ್ತ ಸಹಾಯಕರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಮನವಿ ಸಲ್ಲಿಸಿದ ಸಂದರ್ಭದಲ್ಲೇ ಆಯಿತು ಇದನ್ನು ಮೇಲಧಿಕಾರಿಗಳಿಗೆ ನಾವು ತಲುಪಿಸಿ ಈ ಜಾಗವನ್ನು ತೆರವುಗೊಳಿಸಿ ಆಮೇಲೆ ಈ ಭೂಗತನ ಮಾಡಿ ಫೋರ್ಜರಿ ಮಾಡಿರ್ತಕ್ಕಂಥ ವಿರುದ್ಧ ಇನ್ನೂ ಒಂದು ಮನವಿ ಕೊಟ್ಟು ಅವ್ರ ಮೇಲೆ ಇದು ಮಾಡೋಣ ಅಂತೇಳಿ ಹೇಳಿದ್ದಾರೆ. ದಯವಿಟ್ಟು ನಾವು ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಏನಂದರೆ ಬೇಡ್ಕೊಳ್ಳೋದಂದರೆ ನಮ್ಮ ರಾಜಕಲ್ಲಳ್ಳಿ
ಮತ್ತು ಎಸ್ ಅಗ್ರಹಾರ ಮಧ್ಯೆ ಇರ್ತಕ್ಕಂಥ 7 ಎಕರೆ 39 ಗುಂಟೆ ಜಮೀನನ್ನು ಅವರು ಅವತ್ತು ಫೋರ್ಜರಿ ಮಾಡಿ ಮಂಜೂರು ಮಾಡ್ಕೊಂಡಿರೋದು. ಮತ್ತು ಈಗ ಉಳಿಕೆ ಇರ್ತಕ್ಕಂಥ ಜಮೀನು ಅದು ಸಾರ್ವಜನಿಕರಿಗೋಸ್ಕರ ಮೀಸಲಿಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತೇಳಿ ಈ ತಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ಕೊತ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಸ್ವಾಮಿ.